ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗ್ತದೆ. ಎರಡನೇದು ಈಶ್ವರಪ್ಪನವ್ರು ನಾಲ್ಗೆ ಸರಿ ಇಲ್ಲ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇದೆ. ನಾವು 17 ಜನ ಬಂದದಕ್ಕೆ ಈಶ್ವರಪ್ಪ ಮಂತ್ರಿ ಆದದ್ದು ಅಲ್ವಾ? ಮಂತ್ರಿ ಕಳ್ಕೊಂಡದ್ದು ನಮ್ಮಿಂದ ಏನಾರ ಕಳ್ಕೊಂಡ್ರ? ನಮ್ಮಿಂದೇನು ಮಂತ್ರಿ ಕಳ್ಕೊಂಡಿಲ್ಲ ಅವರು. ಆದರೆ ನಾಲ್ಗೆನ ಸ್ವಲ್ಪ ಬಿಗಿ ಹಿಡ್ದು ಮಾತಾಡಿದ್ರೆ ಈಶ್ವರಪ್ಪನವ್ರಿಗೂ ಅವ್ರ ಏಜ್ಗೆ ನಾವು ಗೌರವ ಕೊಡ್ತೀವಿ. ಆದರೆ ನಾಲ್ಗೆನ ಅರಿಬಿಡ್ತಕ್ಕಂಥದ್ದು ಇದೆಲ್ಲ ಸರಿ ಇಲ್ಲ. 2028ಕ್ಕೆ ಚುನಾವಣೆ, ಈಗ ಸದ್ಯಕ್ಕೆ ಯಾವುದೂ ಡಿಸಿಷನ್ ತೆಗೆದುಕೊಂಡಿಲ್ಲ. 2028ಕ್ಕೆ ಕ್ಷೇತ್ರದ ಮತದಾರ ಎಲ್ಲರನ್ನೂ ಕೂಗಿ ಒಂದು ಏನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತು ತಗೊಳ್ತೀನಿ. ಇನ್ನು ಟೈಮ್ ಇದೆಯಲ್ಲ, ಇನ್ನೂ 2 ವರ್ಷ ಇದೆ. 2 ವರ್ಷ ಆದಮೇಲೆ ತೀರ್ಮಾನ ಮಾಡ್ತೀನಿ. ಅಡ್ಡ ಮತದಾನದೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ತಿದ್ದಾರೆ ಸರ್. ವಿಜಯೇಂದ್ರ ಅವರು ಹೇಳ್ತಾರೆ ಧರ್ಮಸ್ಥಳದಲ್ಲೇ ಇದು ಶಾಸಕಾಂಗ ಪರಿಷತ್ ಸಭೆ ಮಾಡೋಣ, ಆಣೆ ಪ್ರಮಾಣ ಮಾಡಿ ಅಂತ ಹೇಳ್ತಿದ್ದಾರೆ. ಆದರೆ ಕೆಲವರು ಒಪ್ಕೊಳ್ತಾ ಇದ್ದಾರೆ. ನನಗೆ ಅಲ್ಲ, ಸುಮ್ಮನೆ ನಾನು ಹೇಳ್ತಕ್ಕಂಥದ್ದು, ಆರ್ ಅಶೋಕ್ರವರು ವಿಜೇಂದ್ರನ ಅಭ್ಯರ್ಥಿಯನ್ನು ಸೋಲಿಸ್ಬೇಕು ಅಂತಕ್ಕಂಥದ್ದು ಇರ್ಬೋದು. ವಿಜೇಂದ್ರ ಅವರು ಅಶೋಕರ ಅಭ್ಯರ್ಥಿಯನ್ನು ಸೋಲಿಸ್ಬೇಕು ಅಂತಕ್ಕಂಥದ್ದು ಇರ್ಬೋದು. ಅದರಿಂದ ಅಶೋಕು ಮತ್ತು ವಿಜೇಂದ್ರನ ಇಬ್ಬರು ಹೋಗಿ ಪ್ರಮಾಣ ಮಾಡಿಬಿಟ್ರೆ ಸಾಕು. ಎಲ್ಲಿ ಧರ್ಮಸ್ಥಳದಲ್ಲಿ 63 ಜನ ಎಮ್ ಎಲ್ ಎಗಳು ಇದು ಮಾಡೋದು ಬೇಡ, ಅವರಿಬ್ಬರನ್ನೇ ಕರ್ಕೊಂಡೋಗಿ ಮಾಡಿದ್ರೆ ಸಾಕಾಯ್ತು. ಬೇರೆ ಯಾರು ಮಾಡೋದು ಬೇಡ ಅಲ್ವಾ? 63 ಜನ ಎಮ್ ಎಲ್ ಎಗಳು ಹಾಕಿ ಇವರೇ ಕರ್ಕೊಂಡೋಗಿ ಇವರಿಬ್ಬರನ್ನ ಮಾಡಿಸಿದ್ರೆ ಸಾಕು. ಹೈಕಮಾಂಡ್ಗೆ ಹೋಗಿ ಇವರು ವರದಿನೂ ಕೂಡ ಕೊಟ್ಟು ಬಂದಿದ್ದಾರೆ ಸರ್. ಏನಾಗ್ತದೆ, ಇವರೆಲ್ಲ ಸಸ್ಪೆನ್ಷನ್ ಮಾಡಿ ಯಾರ ಮೇಲೆ ಗೂಬೆ ಕುಣಿಸ್ತಕ್ಕಂಥದ್ದು, ಯಾರ ಮೇಲೂ ಅಪಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಿದ್ದಾರೆ. ಅವರ ಪಕ್ಷ ಆಂತರಿಕ ಏನು ಮಾಡ್ತಾರೆ ಮಾಡಲಿ. ಈಗ ಇವರ ಆಂತರಿಕ ಕಚ್ಚಾಟದಿಂದ ಏನಾದರೂ ಶಾಸಕರು ರೆಬೆಲ್ ಆಗಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತನಾ ಸರ್? 100% ಅದೇ ಥರ ಆಗಿದೆ. ಇವರಿಬ್ಬರು ಒಟ್ಟಿಗೆ 62 ಜನ ಎಮ್ ಎಲ್ ಎಗಳನ್ನ ಕರೆಸಿ ಒಂದು ಕಡೆ ಮಾತನಾಡಿ ಬಿಗಿ ಮಾಡಿ ಅದನ್ನು ಆ್ಯಕ್ಷನ್ನ ಮಾಡಬೇಕಾಗಿತ್ತು ನನ್ನ ಪ್ರಕಾರ. ಬಟ್ ಇವ್ರು ಯಾರೂ ಕೂಡ ಮಾಡಿಲ್ಲ. ಈಗ ಕಾಂಗ್ರೆಸ್ ಪಕ್ಷದವರು 135 ಜನನೂ ಒಂದು ಕಡೆ ಕೂಡ ಹಾಕಿದ್ರು. ಅವ್ರಿಗೆ ಟ್ರೈನಿಂಗ್ ಕೊಡ್ತಾಯಿದ್ರು, ಏನೆಲ್ಲ ಅನಾಹುತ ಆಗ್ತದೆ, ಏನೆಲ್ಲ ತೊಂದರೆ ಆಗ್ತದೆ, ಹೆಚ್ಚು ಕಡಿಮೆ ಆದರೆ ಅಂತಕ್ಕಂಥದ್ದಿತ್ತು. ಒಬ್ಬೊಬ್ಬರನ್ನೇ ಎಮ್ ಎಲ್ ಎಗಳನ್ನು ಕೂಗಿ ವೋಟ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ಮಾಡ್ತಾಯಿದ್ರು. ಅವರು ಏನು ಪ್ರಿಕಾಷನರಿ ಟೈಟ್ ಮಾಡಬೇಕೋ ಅದನ್ನು ಅವರು ಮಾಡ್ತಾಯಿದ್ರು. ಬಟ್ BJPಯವರು ನನ್ನ ಪ್ರಕಾರ ಮಾಡಲಿಲ್ಲ. ಆಮೇಲೆ ವಿಪ್ಪು ಕೂಡ ಜಾರಿ ಮಾಡಲಿಲ್ಲ. ಆಮೇಲೆ ಕೊನೆಯಲ್ಲಿ ವೋಟ್ ಮಾಡುವಾಗ 9 ಗಂಟೆಗೆ ಇರುವಾಗ 8 ಗಂಟೆಗೆ ಹೇಳೋರು ಅಂತಕ್ಕಂಥದ್ದು ನನಗೆ ಅವರು ಕೆಲವು ಶಾಸಕರು ಮಾಹಿತಿ ಹೇಳ್ತಕ್ಕಂಥದ್ದು. ಅವರ ಇಂಟರ್ನಲ್ ಫೈಟಿಂಗಿಂದ ಕೆಲವರಿಗೆ ಶಾಸಕರಿಗೆ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ನನ್ನ ಒಂದು ಇಮ್ಯಾಜಿನ್. ಸರ್, ಆಮೇಲೆ ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸರ್, DK ಶಿವಕುಮಾರ್ ಅವರು ಪಂಥಾಹ್ವಾನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಆದರೆ ಅವರು ಅಲ್ಲಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಸರ್. ಬಿಡದಿಗೆ ಬನ್ನಿ, ಬೈರಮಂಗಲಕ್ಕೆ ಬನ್ನಿ, ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡೋಣ ಅಂತ ಕೇಳ್ತಿದ್ದಾರೆ. ಇದುವರೆಗೂ ಯಾವುದೇ ಸ್ಟ್ರೈಕ್ ಆಗಲಿ, ಮತ್ತೊಂದಾಗಲಿ, ಪ್ರತಿಭಟನೆ ಆಗಲಿ, ಯಾರೂ ಕೂಡ ಆ ಏರಿಯಾದಲ್ಲಿ ಹೋಗಿ ಮೀಟಿಂಗ್ ಮಾಡ್ತಕ್ಕಂಥದ್ದು ಇದುವರೆಗೂ ಇಲ್ಲ. ಅದು ಕಾವೇರಿ ಇಶ್ಯೂ ಇರ್ಬೋದು, ಬೇರೆ ಇಶ್ಯೂ ಇರ್ಬೋದು, ಎಲ್ಲ ಕೂಡ ವಿಧಾನಸೌಧದಲ್ಲೇ ಸರ್ವಪಕ್ಷ ಮೀಟಿಂಗ್ ಮಾಡ್ತಕ್ಕಂಥದ್ದು ಕೂಡ ವಿಧಾನಸೌಧದಲ್ಲೇ. ಈವನ್ ಕೆಂಪೇಗೌಡ ಬಡಾವಣೆದು ಕೂಡ ಇಶ್ಯೂ ಆದಾಗಲೂ ಕೂಡ ವಿಧಾನಸೌಧದಲ್ಲೇ ಆಗಿ ಅದನ್ನು ಕೂಡ ಫೈನಲ್ ಆದದ್ದು. ಅದಕ್ಕೆ ಬಿಡದಿಲ್ಲಿ ಹೋಗಿ ಮಾತಾಡೋದಕ್ಕಿಂತ ವಿಧಾನಸೌಧ ಇರ್ತದೆ, 5 ಜನ ಪ್ರತಿನಿಧಿಗಳು ಕುಳಿತು ಮಾತಾಡಿದ್ರೆ ಬಗೆಹರಿಸ್ಕೊಳ್ತಕ್ಕಂಥದ್ದು. ಎಲ್ಲ ರೈತರನ್ನ ಹಾಕ್ಕೊಂಡು ನೀವು ಬಗೆಹರಿಸ್ತಕ್ಕಂಥದ್ದು ಏನಾಗ್ತದೆ? ಈಗ ನೈಸ್ದು 1900 ಎಕರೆ 40 ಲಕ್ಷ ಕೊಟ್ಟರು. ಯಾಕಿನ್ನೂ ಬಗೆಹರಿಸಲಿಲ್ಲ ಇವರು? ಇವತ್ತು ಒಂದು 40 ಎಕರೆ ಟೌನ್ಶಿಪ್ ಕೊಟ್ಟಿದ್ದಾರಲ್ಲ, ಇವತ್ತು ಒಂದು ಎಕರೆಗೆ 6 ಕೋಟಿ ಹೋಗ್ತದೆ. ನೈಸರು 40 ಲಕ್ಷ ಕೊಡ್ತಿದ್ದಾರೆ. ಅದನ್ನು ಯಾಕೆ ಬಗೆಹರಿಸಲಿಲ್ಲ? ವಿಧಾನಸೌಧದಲ್ಲಿ ಕುಳಿತುಕೋಬೇಕಪ್ಪ, ಕೇಂದ್ರ ಸರ್ಕಾರದ ಸಚಿವರು ಇವರು, ಅವ್ರ ಎಮ್ ಎಲ್ ಎಗಳನ್ನ ಕುಣಿಸಿ ಎಲ್ಲನೂ ಮಾತಾಡಿಸಿ ರೈತರಿಗೆ ಬಗೆಹರಿಸ್ಬೇಕು ಅಂತಕ್ಕಂಥದ್ದು ರಿಯಲ್ ಇದ್ದರೆ ಅವರು ವಿಧಾನಸೌಧದಲ್ಲಿ ಕುಳಿತು ಚರ್ಚೆ ಮಾಡಲಿ. ವಿಧಾನಸೌಧ ಬಗೆಹರಿದೇ ಹೋದರೆ ಅವ್ರ ಹೋರಾಟ, ಇವ್ರ ಪಾಡಿ ಇವ್ರ ಹೋರಾಟ. ಶೋಭಾ ಕರಂದ್ಲಾಜೆ ಒಂದು ಆರೋಪ ಮಾಡಿದ್ದಾರೆ, ಇವರು ಕೂಡ ಅಡ್ಡಿಬಂಧನ ಮಾಡಿ ಬಹಿರಂಗವಾಗಿ ಕೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ರಾಜೀನಾಮೆ ಕೊಟ್ಟು ಹೋಗಲಿ.
ಈಗ ಇಷ್ಟೆಲ್ಲ ಅನಾಹುತ ಆಗೋಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಶೋಭನೆ ಕಾರಣ. ಶೋಭಾ ಮೇಡಮ್ಗೆ ಆರ್ ಅಶೋಕ್ ಕಂಡ್ರೂ ಆಗಲ್ಲ, ವಿಜೇಂದ್ರ ಕಂಡ್ರೂ ಆಗಲ್ಲ. ಇವರಿಬ್ಬರನ್ನು ಟಾರ್ಗೆಟ್ ಮಾಡಿ ಈ ಬಿ ಜೆ ಪಿ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಬೇಕಾದ್ರೆ ಈ ಅಮ್ಮನೇ ಕಾರಣ. ಈ ಅಮ್ಮನ್ನ ಫಸ್ಟು ಧರ್ಮಸ್ಥಳಕ್ಕೆ ಹೋಗಿ ನಿಲ್ಲಿಸಿದ್ರೆ ಅಶೋಕನ ಸೋಲಿಸ್ಬೇಕು, ವಿಜೇಂದ್ರನ ಸೋಲಿಸ್ಬೇಕು ಅಂತಕ್ಕಂಥದ್ದು ಅವರಿಬ್ಬರಿಗೂ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದೇ ಮೈಂಡ್ ಮಾಡಿರ್ತಕ್ಕಂಥದ್ದೇ ಈ ಅಮ್ಮನೇ, ಶೋಭಾ ಮೇಡಮ್ಮೇ. ಅದಕ್ಕೆ ನಮ್ಗೆ ಹೇಳ್ಬೇಕಾದ ನೆಸೆಸಿಟಿ ಅಮ್ಮ ಇಲ್ಲ. ನಾನು ಓಪನ್ನಾಗೆ ಚಾಲೆಂಜ್ ಮಾಡಿದ್ದೇನೆ, ಬಿ ಜೆ ಪಿಯವರು ಕರ್ಟಸಿಗೂ ನಮ್ಮನ್ನು ಕೇಳಲಿಲ್ಲ, ನನಗೆ ಹೆಬ್ಬಾರಿಗೆ ಅಂತೇಳಿ ಮುಖ್ಯಮಂತ್ರಿಗಳು ಕರೆದಿದ್ರು, ಒಪ್ಕೊಂಡ್ರು, ಕ್ಷೇತ್ರಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಿದರು, ಅನುದಾನ ಕೊಟ್ಟಿದ್ದಾರೆ, ಮತ ಹಾಕಿದ್ದೀನಿ, ಓಪನ್ನಾಗಿ ಹೇಳ್ತಾ ಇದ್ದೀವಿ. ಇವ್ರು ತಾಕತ್ತಿದ್ರೆ ಕಂಡಿಡಿಲಿ, ಇವ್ರನ್ನ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ಮುಂದೆ ನಿಲ್ಲಿಸಿ, ಇವರು ಯಾರ್ಯಾರಿಗೂ ಅಶೋಕ್ ವಿರುದ್ಧ ಹೇಳಿದ್ದಾರೆ, ವಿಜೇಂದ್ರನ ವಿರುದ್ಧ ಮಾಡಿದ್ದಾರೆ ಅಂತೇಳಿ ಅವಾಗ ಗೊತ್ತಾಗ್ತದೆ. ಸೋಮಶೇಖರ್ನ ಕೆಣಕೋದು ಬೇಡ ಶೋಭಾ ಮೇಡಮ್ನವರು, ಗೊತ್ತಾಯ್ತಾ? ಕೆಣಕಿದ್ರೆ